ಮತದಾರನ ಎರಡನೇ ಬಾರಿ ಭೇಟಿಯಾಗಿದ್ದಾರೆ, ಪ್ರತಿ ಮನೆಗೆ ಭೇಟಿ ಹೋಗಿದ್ದಾರೆ. ಈಗ ನಾಳೆ, ಇವತ್ತು ನಾಳೆ ಕೊನೆಯ ಹಂತದ ಟಚ್ಅಪ್ ಆಗ್ತೀವಿ. ಅವರನ್ನ ಭೇಟಿ ಆಗ್ತಕ್ಕಂಥ ಕೆಲಸ ಅದರಿಂದ ನಡೀತದೆ. ಈಗ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡು ಚುನಾವಣೆ ಹೋಗ್ತಾ ಇದ್ದೇವೆ. ಮತ್ತೆ ಪ್ರಮುಖ ಸಭೆಗಳನ್ನು ನಡೆಸಿದ್ದೇವೆ. ಸಾಗರಕ್ಕೆ ವಿಜೇಂದ್ರ ಅವರನ್ನು ಬೈಕ್ ರ್ಯಾಲಿ ಮಾಡಿದ್ದೇವೆ. ಆನಂದಪುರಕ್ಕೆ ರಾಘವೇಂದ್ರ ಬೈಕ್ ರ್ಯಾಲಿ ಮಾಡಿದ್ದೇವೆ. ಆನಹಳ್ಳಿಯಲ್ಲಿ ಬೈಕ್ ರ್ಯಾಲಿ ಮಾಡಿದ್ದೇವೆ. ಬಹಿರಂಗ ಸಭೆ ಮಾಡಿದ್ದೇವೆ. ಮಾಸೂರಲ್ಲಿ ಮಾಡಿದ್ದೇವೆ. ತ್ಯಾಗದಲ್ಲಿ ಮಾಡಿದ್ದೇವೆ. ಆನಂದಪುರದಲ್ಲಿ ಭಾರಿ ದೊಡ್ಡ ಸಭೆ ಮಾಡಿದ್ದೇವೆ. ಹಾಗೆ ಕೊಡೂರು, ಪಟ್ಟೆಮಲ್ಲಪ್ಪ, ಮಂಡ್ಯ ಕ್ಷೇತ್ರಗಳಲ್ಲಿ ಶ್ರೀಕಂಠಪೇಟೆಯಲ್ಲಿ ನಮ್ಮದು ಹೊಸನಗರ ತಾಲೂಕಿನ ಪಟ್ಟು ಮಾಡಿದ್ದೇವೆ. ಹೀಗೆ ಎಲ್ಲ ತಯಾರಿಯನ್ನು ಸಾಗರ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಮಾಡಿದ್ದೇವೆ. ಒಳ್ಳೆಯ ನಾನು ಲಕ್ಷ ಮತಗಳ ಅಂತರ್ಗತ ಗೆಲ್ತೇವೆ ಅನ್ನುವಂಥ ಭರವಸೆ ಇದೆ. ನಾನು 2.5 ಲಕ್ಷ ಗೆಲ್ಲದಿಂದ ಲಕ್ಷಾಂತರ ಮತಗಳ ಅಂತ ಗೆಲ್ತೇನೆ ಅಂತ ನಾನು ಸ್ಲೋಗನ್ ಅದು. ಲಕ್ಷಾಂತರ ಓಟಲ್ಲಿ ಲೀಡಲ್ಲಿ ಗೆಲ್ತೇನೆ. ಮತ್ತು ಜಿಲ್ಲೆಯಲ್ಲಿ ಹೇಳಿದೆ, ನಾನು ಆನವಟ್ಟಿಗೆ ಹೋಗಿದ್ದೆ, ನಿನ್ನೆ ಶಿಕಾರಿಪುರಕ್ಕೆ ಹೋಗಿದ್ದೆ, ಪರ್ವದವಿತ್ತು, ಕೋಣನೂರು, ತೀರ್ಥಹಳ್ಳಿ ಪ್ರವಾಸ ನಾನು ಮಾಡಿದ್ದೇನೆ. ಗುಂಪು ಮಾಡಿದ್ದೇನೆ, ವೈಯಕ್ತಿಕವಾಗಿ ಇಂಡಿವಿಜುವಲ್ ಮಾಡಿದ್ದೇನೆ, ಸಾರ್ವಜನಿಕ ಸಭೆ ಮಾಡಿದ್ದೇವೆ, ಭೇಟಿ ಮಾಡಿದ್ದೇವೆ. ಒಳ್ಳೆಯ ವಾತಾವರಣ ಇದೆ, ಪೂರ್ಣ ಪ್ರಮಾಣದ ಸಜ್ಜಾಗಿದೆ. ಹಾಗೆ ನಾನು ಗೆಲ್ಲಬೇಕು ಅಂತ ದೇಶದಲ್ಲಿ ತೀರ್ಮಾನ ಮಾಡಿಕೊಂಡು ಕಾರ್ಯೋನ್ಮುಖರಾಗಿದ್ದೇವೋ ಹಾಗೆ 28 ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಮತ್ತು ಸ್ವತಃ ನಾನು ಕಾರವಾರ ಜಿಲ್ಲೆಯ ಪ್ರಭಾರಿಯಾಗಿ, ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ. ಅದು ಕೂಡ ಭಟ್ಕಳ ಒಂದು ಹೋಗಕ್ಕಾಗಿದೆ. ಅಲ್ಲಿರುವ 8 ಕ್ಷೇತ್ರಗಳು, ಅಲ್ಲಿರುವ 13 ತಾಲೂಕಲ್ಲಿ ಒಂದು ತಾಲೂಕಿಗೆ ಮಾತ್ರ ಹೋಗಿದ್ದು. 13 ತಾಲೂಕಲ್ಲಿ ಆ 8 ಕ್ಷೇತ್ರ, 2 ಬೇರೆ ಕ್ಷೇತ್ರ, ಅದು ಹೊಂದಿದೆ. ಅದು ಕೂಡ ಒಳ್ಳೆಯ ವಾತಾವರಣ ಇದೆ. ಅದು ಕೂಡ ಕಾಗೇರಿಯವರು ಗೆಲ್ತಾರೆ. ಊರಲ್ಲಿ ಬಂದರೆ ಒಳ್ಳೆಯ ಸ್ಪಂದನೆ ಇದೆ. ನಾವು ಈ ಸರಿ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ ಕೇಳಿದ್ದೇವೆ. ಮತ್ತು ಮೋದಿಯೇ ಗ್ಯಾರಂಟಿ ದೇಶಕ್ಕೆ ಗ್ಯಾರಂಟಿ ಮೋದಿ. ಮೋದಿಯವ್ರಿಗೆ ಹೇಗೆ ಅಂತ ಹೇಳಿದ್ರೆ, BJP ಹೇಗೆ ಅಂತ ಹೇಳಿದ್ರೆ, 2047 ಇಸ್ವಿಗೆ ಸ್ವಾತಂತ್ರ್ಯ ಬಂದು 100 ವರ್ಷ. ನಮ್ಮ ಸಂಕಲ್ಪ ಅಭಿವೃದ್ಧಿ, ವಿಕಸಿತ ಭಾರತ ಹೇಗೆ ವಿಕಾಸ ಆಗಬೇಕು ಅನ್ನೋ ಯೋಜನೆ ಮಾಡಿ ಅದನ್ನು ಗ್ಯಾರಂಟಿ ಕೊಡ್ತಾ ಇದ್ದೀವಿ. ನಾನು ವಿವರಗಳಿಗೆ ಹೋಗೋದಿಲ್ಲ. ನಮ್ಮದು ಗ್ಯಾರಂಟಿ ಅದು ಇದನ್ನೆಲ್ಲ ಮಾಡಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. 2047 ಇಸ್ವಿಗೆ ನಾನು ಬದುಕಿರೋಲ್ಲ, ಯಡಿಯೂರಪ್ಪನವರು ಬದುಕಿರಲ್ಲ, ಮೋದಿ ಸ್ವತಃ ಬದುಕಿರಲ್ಲ. ಬದುಕಲಿ, ಬೇರೆ ವಿಷಯ ನಾನು ಹೇಳ್ತಿರೋದು. ಆದರೆ ನಮ್ಮ ಯೋಚನೆಗಳು, ನಮ್ಮ ಪಕ್ಷದ ಯೋಚನೆಗಳು, ಆಲೋಚನೆಗಳು ಹಾಗೆ ಅದಕ್ಕೆ ಯೋಜನೆಗಳು ಮಾಡಿಕೊಂಡು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿ ಹಾಗೆ 100 ವರ್ಷಕ್ಕೆ ಸ್ವಾತಂತ್ರ್ಯ ಬಂದ ಭಾರತಕ್ಕೆ 100 ವರ್ಷಕ್ಕೆ 2047 ಇಸ್ವಿಗೆ ಹೇಗೆ ಇರಬೇಕು ಅಂತ ಕಲ್ಪನೆ ಇಟ್ಕೊಂಡು ಹೋಗ್ತಿಲ್ಲ. ಅದು ಗ್ಯಾರಂಟಿ. ಯಾರೋ 2,000 ಕೊಡ್ತಾರೆ, ನಾವು 4,000 ಕೊಡ್ಬೋದು, ನಾವು 6,000 ಕೊಡ್ತಾ ಇದ್ದೀವಿ, ಇನ್ನೇನೋ ಮಾಡ್ತಾ ಇದ್ದೀವಿ, ಇನ್ನೊಂದು 1 ಲಕ್ಷ ಕೊಡ್ತಾರಂತೆ ಯಾರೋ. ಅದು ವಿಷಯ ಅಲ್ಲ. ಭಾರತ ಹೇಗಿರ್ಬೇಕು ಎಲ್ಲದೂ ಮತ್ತೆ ಇಲ್ಲಿ ಹೇಳ್ತಾರೆ ಒಂದು ಜನ ಇಲ್ಲಿ ಇರೋದಿಲ್ಲ ಸ್ಥಳೀಯವಾಗಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ಏನಂತ ಹೇಳಿದ್ರೆ, ನರೇಂದ್ರ ಈ ಸರಿ ಮೋದಿ ಆಗಲ್ಲ, ಮೋದಿ ಪ್ರಧಾನಿ ಆಗಲಿ, ಇನ್ಯಾರು ಆಗ್ತಾರೆ? ಭಾರತೀಯ ಜನತಾ ಪಕ್ಷದಲ್ಲಿ ಇನ್ಯಾರು ಗೆಲ್ಲಕ್ಕಾಗುತ್ತೆ? ನಾವು 400 ಸೀಟ್ ಗೆಲ್ಲಬೇಕು NDA ಅಂತ ಹೊರಟಿದ್ದೇವೆ. ಇನ್ಯಾರು ಹೊರಡಕ್ಕೆ ಸಾಧ್ಯ? 400 ಅಲ್ಲ, 272 ಸೀಟ್, 273 ಸೀಟ್ ಯಾರು ಗೆಲ್ಲೋದು? ಕಾಂಗ್ರೆಸ್ನಲ್ಲಿ ಎಷ್ಟು ಅಭ್ಯರ್ಥಿ ಹಾಕಿದ್ದಾರೆ ಅಷ್ಟು ಅಭ್ಯರ್ಥಿನೇ ಹಾಕಿಲ್ಲ. ನಿಂತವರೆಲ್ಲ ಗೆಲ್ತಾರೆ. ಹಾಕಿದ್ರು 200 ಹಾಕಿದ್ರು, ಯಾರು ಗೆಲ್ತಾರೆ? ಯಾರು ಸರ್ಕಾರ ಮಾಡ್ತಾರೆ? ಮೋದಿ ನಮ್ಮ ಪಕ್ಷದ ಅಭ್ಯರ್ಥಿ, ಪ್ರಧಾನಿ ಅಭ್ಯರ್ಥಿ, 3ನೇ ಬಾರಿಗೆ ಆಯ್ಕೆ ಮಾಡಿದ್ದ ಜನ ಅಪೀಲ್ ಮಾಡಿದ್ದೇವೆ. ಜನ ಅದು ಸ್ಪಂದನೆ ಮಾಡ್ತಿದ್ದಾರೆ. ಆದರೆ ವಿರೋಧ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು? ಇಂಥವ್ರು ಪ್ರಧಾನಿ ಮಾಡ್ತೀವಿ ಅಂತ ಹೋಗ್ಬೇಕಲ್ಲ. ಮತ್ತು ಇದೇನು ಅಸೆಂಬ್ಲಿ ಚುನಾವಣೆ, ಜಿಲ್ಲಾ ಪರಿಷತ್ ಚುನಾವಣೆ, ಭಾರತದ ಚುನಾವಣೆ. ಈ ಸಾರಿ ಗೆಲ್ಲಬೇಕು ಭಾರತ ಪ್ರಪಂಚದಲ್ಲಿ ಗೆಲ್ಲಬೇಕು ಅಂದ್ರೆ ನಾವು ಗೆಲ್ಲಬೇಕು. BJP ಗೆದ್ದರೆ ಭಾರತ ಗೆದ್ದಂಗೆ ಅಂತ ನಾನು ಹೇಳೋದು. ಪ್ರಪಂಚದಲ್ಲಿ ಸದೃಢ ನಾಯಕತ್ವ ಬೇಕಲ್ಲ. ಭಾರತಕ್ಕೆ ಮೊದಲು ಸದೃಢ ನಾಯಕತ್ವ ಕೊಡ್ತು ದೇಶಕ್ಕೆ, ಆಮೇಲೆ ಆ ಸದೃಢ ನಾಯಕತ್ವದ ಮೇಲೆ ಪ್ರಪಂಚಕ್ಕೆ ನಾಯಕತ್ವ ಕೊಡೋದು. ಇಲ್ಲಿ ನಾಯಕತ್ವ ಇಲ್ಲ, ಇಲ್ಲಿ
ಇಲ್ಲೇ ನಾವು 16 ಪಕ್ಷ ಸೇರಿ ಸರ್ಕಾರ ಮಾಡಿದ್ರೆ ನಾವು NDA ಇದ್ದೀವಿ, ನಮ್ಮೂ 4 ಪಕ್ಷ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಅದು ನಾಯಕತ್ವ ಬೇಕಲ್ಲ, ಯಾರು ನಾಯಕತ್ವ? ವಿರೋಧ ಪಕ್ಷದ ನಾಯಕತ್ವ ಯಾರು? ಪ್ರಧಾನಿ ಅಭ್ಯರ್ಥಿ ಯಾರು? ಹೀಗೆ ಒಂದಿಷ್ಟು ವೈರುಧ್ಯಗಳಿದ್ದಾವೆ. ಯಾರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ ಅಂತ. ನೀರನ್ನು ದೇಶಕ್ಕೆ ಹರಿಸ್ಬೇಕು ಅಂತ ತೀರ್ಮಾನ ಮಾಡಿ ನಾವು ಲಿಂಗನಮಕ್ಕಿ ಡ್ಯಾಮಿನ ನೀರು ಹರಿಸ್ತಾ ಇದ್ದೀವಿ. ನಿನ್ನೆಲ್ಲ ಹೇಳಿ ಬಂದಿದ್ದೀವಿ, ಸ್ವರ್ಭಕ್ಕೂ ಕೂಡ ಲಿಂಗನಮಕ್ಕಿ ಡ್ಯಾಮಿನ ನೀರು ಕೊಡ್ತೀವಿ. ಈ ತಾಲೂಕು ನೀರು ಹರಿಸೋದು ನಾವು. ಅದಕ್ಕೆ ಬೇಕಾದ ಯೋಜನೆ ಮಾಡಿ ಕಾರ್ಯಗತ ಕೆಲಸ ನಡೀತಾ ಇದೆ. ನೀರನ್ನು ಹರಿಸಿ ಬಂದಿದ್ದೀವಿ. ಇಡೀ ಅನಂತಪುರ ಹೋಬಳಿಯ 128 ಹಳ್ಳಿಗೂ ಹರಿಸಿದ್ದೀವಿ. ಆಶ್ಚರ್ಯ ಆಗುತ್ತೆ, ಹೊಸನಗರ ತಾಲೂಕಿನಲ್ಲಿ 1165 ಹಳ್ಳಿಗೂ ಚಕ್ರ ಡ್ಯಾಮಿಗೆ ನೀರು ಕೊಡ್ತಾ ಇದ್ದೀವಿ. ಕೆಲಸ ಪ್ರಾರಂಭ ಆಗಿದೆ. ಹೀಗೆ ಎಲ್ಲದನ್ನು ನಾವು ಮಾಡಲು ನಮ್ಮದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ದೇಶಕ್ಕೆ ಸದೃಢ ಗ್ಯಾರಂಟಿ. ಇದರ ಮುಂದೆ ನಾವು ಹೋಗ್ತಾ ಇದ್ದೀವಿ. ಅದ್ರ ಮೇಲೆ ನಮ್ಮ ಲೋಕಸಭಾ ಸದಸ್ಯರು ಅಷ್ಟೇ 3 ಸಲ MP ಆಗಿ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ನಡವಳಿಕೆಗಳು, ಸೌಜನ್ಯದ ನಡವಳಿಕೆ, ಪುರಾಣಕಾರದ ನಡವಳಿಕೆ ತೋರಿಸಿಲ್ಲ ಯಾವತ್ತೂ. ಯಾರೋ ಕಾರ್ಯ ಬಾಹುಳ್ಯದಿಂದ ಏನಾದ್ರು ನನ್ನಂತವರಿಗೆ ಹಣ ಹಂಗಾಗಲ್ಲ ಅಂತ ಹೇಳಿದ್ರು. ನಾವು ಯಾವುದು ಹಾಕಲ್ಲ ಹಿಂಗಂತ ಹೇಳಲ್ಲ. ಅದು ಬಿಟ್ಟರೆ ಸಾಧಾರಣವಾಗಿ ಅವರಿಗಿರುವಂಥ ಎಲ್ಲ ಅನುಕೂಲತೆಗಳಿಗೆ, ಅವಕಾಶಗಳಿಗೆ ಆ ಮಟ್ಟಕ್ಕೆ ಒಂದು ಸ್ಮೂತ್ ಗೋಯಿಂಗ್, ಸೌಮ್ಯ ಸ್ವಭಾವದ ನಡವಳಿಕೆಗಳು ಹೇಳಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಅದು ಅಭಿವೃದ್ಧಿ ಮಾಡಿದ್ದಾರೆ. ಯಾವ ಎಲ್ಲ ರಂಗದಲ್ಲೂ ಮಾಡಿದ್ದೇವೆ. ಎಲ್ಲ ಧಾರ್ಮಿಕವಾಗಿ, ಅದು ಆರ್ಥಿಕವಾಗಿ, ಮೂಲ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಹೀಗೆ ಅದನ್ನೇ ಮುಂದಿಟ್ಕೊಂಡು ನಾವು ಮತ ಕೇಳಿದ್ದೇವೆ. ರಾಘವೇಂದ್ರ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿನ ರಸ್ತೆಗಳು ಹಿರೇಕೆರೂರು, ಸಾವನೂರು, ಚಿಕ್ಕೇರೂರು ರಸ್ತೆ ಇದ್ದಂಗೆ ಇದ್ದು ಈಗ ಅದು ಕಾಯಕಲ್ಪ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಆಗಿಲ್ಲ, ನಾವೇನು ಮಾಡಿಲ್ಲ. ಯಾವುದೇ ಒಂದು ರಸ್ತೆಗಳು ಎಲ್ಲೆಲ್ಲಿ ರಸ್ತೆ ಹೋಗಿದೆ ಭಾರತ ದೇಶದಲ್ಲಿ ಅಲ್ಲಿ ಒಂದು ವ್ಯಾಲ್ಯೂ ಬಂದಿದೆ. ನಮ್ಮೂರಲ್ಲೂ ಅಷ್ಟೇ ಒಂದಿಷ್ಟು ವ್ಯಾಲ್ಯೂ ಬರ್ತದೆ. ಅದನ್ನು ಪ್ರಾರಂಭ ಇವನಾಗೂ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಲೋಕಸಭಾ ಸದಸ್ಯರು, ನಾನು MLA ಆಗಿದ್ದು ಮಾಡಿದ್ವಿ. ಲೋಕಸಭಾ ಸದಸ್ಯರು ಸಹಕಾರ ಕೊಟ್ಟು ಕೆಲಸ ಪ್ರಾರಂಭ ಆಗಿದೆ. ಇನ್ನಷ್ಟೇ ಮುಂದುವರಿಸಬೇಕು. ಅದನ್ನು ಇನ್ನೊಂದು ಮತ ಕೇಳ್ತಾ ಇದ್ದೀವಿ. ಹಿರೇಕೆರೂರಲ್ಲಿ ಎಂಥ ರಸ್ತೆ ಇದೆ, ಚಿಕ್ಕೇರಿ ಡಬಲ್ ಕೊಡಿದೆ, ಸಾವನೂರಲ್ಲಿ ನಾವು ಹೋಗಿದ್ದೆ ಮೊನ್ನೆ. ಆಮೇಲೆ ನಮ್ಗೆ ಹೆಚ್ಚು ಮತದ ನಮಗೆ ಕೊಡಿ ಅಂತ ಕೇಳಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಕರೆ ಕೊಟ್ಟಿದ್ದೇವೆ. ಬೆಳಿಗ್ಗೆ 10 ಗಂಟೆ ಒಳಗೆ ನಾವು ಎಲ್ಲರೂ ಓಟ್ ಹಾಕಿರಬೇಕು ಅಂತ ಒಂದು ಸಲಹೆ ಕೊಟ್ಟಿದ್ದೇವೆ. ಹಾಗಾಗಿ ಗೆಲ್ತೇವೆ. ತಮ್ಮೆಲ್ಲರೂ ಸಹಕಾರ ಬೇಕು. ಮತ್ತು ನಾನು ತಮ್ಮನ್ನು ಭೇಟಿ ಮಾಡೋಕ್ಕಾಗಿಲ್ಲ, ಒಂದು ತಿಂಗಳಿಂದ ಭೇಟಿ ಮಾಡಿದ್ದೀನಿ. ಖಂಡಿತ ಬಳಸ್ಬೋದು. ಮತ್ತು ನಾನು ಈ 2 ತಿಂಗಳಲ್ಲಿ 60 ದಿನದಲ್ಲಿ 9-10 ದಿನ ಕಾರವಾರ ಜಿಲ್ಲೆನೇ ಹೋಗೋದು ಬರೋದು ಆಗಬೇಕು ಇದೆಲ್ಲ. ಮುಖ್ಯವಾಗಿ ಬಹಳ ಅಗತ್ಯ ಇದ್ದದ್ದೊಂದು 110 KV ಅಗತ್ಯ ಇತ್ತು. ಅಲ್ಲಿ ಈಗಲೂ ಕೂಡ 2-3 ಜನ ರೈತರು ಸಮಸ್ಯೆನ ಬಗೆಹರಿಸೋಕ್ಕಾಗಿಲ್ಲ. ಈಗ ಶಾಸಕರು ಅದನ್ನು ಗಮನ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಪದೇ ಪದೇ ಬರ್ತಾ ಇದೆ. ಯಾವುದೋ ರೈತರು ಹೊರದಲ್ಲಿ ಮಧ್ಯೆ ಹೋಗ್ತಾರೆ, ರಸ್ತೆ ಹಂಚಿಗೆ ತಗೊಂಡೋಗಿ ಅಂತ ಹಿಂದೆ ಮಾಡಿಸಿದ್ದೆ. ಅದಾದಮೇಲೆ ಅಧಿಕಾರಿಗಳು ಮತ್ತೇನೋ ಮಾಡಿದ್ದಾರೆ. ಹಾಗಾಗಿ ವಿಳಂಬ ಆಗ್ತಾ ಇದೆ. ಸ್ಯಾಂಕ್ಷನ್ ಆಗಿದೆ, 10,000 ಟೆಂಡರ್ ಆಗಿದೆ. ಇನ್ನು ಇದು 220 KV ಇಡೀ ಸಾಗರ, ಹೊಸನಗರ, ಸ್ವರ್ಭಕ್ಕೆ ಕೊಡ್ತಕ್ಕಂಥ 220 KV ಇಲ್ಲಿ ಬಸ್ಗಳಲ್ಲಿ ಮಾಡ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ತಾವು ಈಗ ನೋಡ್ಬೋದು, ಕೆಲಸ ನಡೀತಾ ಇದೆ. ಅದಾದಾಗಷ್ಟೇ ನಮಗದು ಕೆಲಸ ಆಗ್ತದೆ. ಅದು ದೊಡ್ಡ ಅಮೌಂಟ್. 220 KV ಹಾಕಲ್ಲ. ಇದು ಲೋಕೇಶ್ ರಾಕೇಶ್ ಹೆಬ್ಬೋಡಿ differs with the ಸ್ವಲ್ಪ ಹತ್ರ ಬನ್ನಿ. ಪಾರ್ಟಿಲಿ ಹೇಳ್ತಾ ಇರ್ತೀವಿ, ಹಾಕೊಂಡು ಓಡಾಡಿ ಅಂತ.